ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ದರ್ಶನ್ ಅವರಿಗೆ ಮನೆ ಊಟ ಸಿಗೋದು ಬೇಡ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಸಾಕಷ್ಟು ಪಾಯಿಂಟ್ಸ್ ಗಳನ್ನ ಉಲ್ಲೇಖ ಮಾಡಿದ್ದಾರೆ. ಬೇರೆ ಬೇರೆ ಕೇಸ್ಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಎಲ್ಲ ಕೇಸ್ಗಳನ್ನ ಉಲ್ಲೇಖ ಮಾಡಿ ದರ್ಶನ್ ಅವರಿಗೆ ಮನೆ ಊಟ ಯಾಕೆ ಬೇಡ ಅನ್ನುವಂತ ರೀಸನ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಅವರು ಹೇಳ್ತಾ ಇರೋದು, ಇಲ್ಲಿ ದರ್ಶನ್ಗೆ ಮನೆ ಊಟ ನೀಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ನಾಳೆ ಜೈಲಿನ 5,000 ಮಂದಿ ಕೇಳ್ತಾರೆ, ಅವಾಗ ಏನ್ ಮಾಡ್ತೀರಿ ಅಂತ ಸುಪ್ರೀಂ ಕೋರ್ಟ್ ಹಕ್ಕಿನ ಬಗ್ಗೆ ಸ್ಪಷ್ಟವಾಗಿ ಅಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಅದರ ಪ್ರಕಾರ ದರ್ಶನ್ ಈ ಮನವಿಯನ್ನ ಪುರಸ್ಕರಿಸೋದಕ್ಕೆ ಸಾಧ್ಯ ಇಲ್ಲ. ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ವಾದ ಮುಕ್ತಾಯ ಆಗಿದೆ. ಅವ್ರಿಗೆ ಹೇಳ್ತಾ ಇರೋದು, ಜೈಲಲ್ಲಿರೋ ಒಂದು 5,000 ಜನ ನಾಳೆನೂ ನಮಗೂ ಮನೆ ಊಟ ತರಿಸ್ಕೊಡಿ ಅಂತ ಅಂದ್ರೆ ದರ್ಶನ್ ಕೇಳ್ತಿರೋ ಆ ಫೆಸಿಲಿಟಿಗಳು ನಮಗೂ ಬೇಕು ಅಂತ ಕೇಳಿದ್ರೆ ಅದನ್ನ ತರಿಸ್ಕೊಡೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹಕ್ಕಿನ ಬಗ್ಗೆ ಸ್ಪಷ್ಟವಾಗಿ ಹೇಳಿದೆ ಅನ್ನೋದನ್ನು ಕೂಡ ಇಲ್ಲಿ ಪ್ರಸನ್ನಕುಮಾರ್ ಅವರು ಹೇಳ್ತಾರೆ. ಅದರ ಪ್ರಕಾರ ದರ್ಶನ್ ಈ ಮನವಿಯನ್ನ ಪುರಸ್ಕರಿಸೋದಕ್ಕೆ ಸಾಧ್ಯವಿಲ್ಲ. ದರ್ಶನ್ ಅವರೇನು ಮನವಿಯನ್ನ ಕೋರ್ಟಿಗೆ ಸಲ್ಲಿಸಿದಾರಲ್ಲ, ಆ ಮನವಿಯನ್ನ ಪುರಸ್ಕರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ವಾದ ಮುಕ್ತಾಯ ಆಗಿದೆ. ಪ್ರಸನ್ನಕುಮಾರ್ ವಾದಕ್ಕೆ ದರ್ಶನ್ ಪರ ವಕೀಲರು ಕೂಡ ಪ್ರತಿವಾದವನ್ನ ಮಾಡ್ತಿದ್ದಾರೆ, ಕೌಂಟರ್ ಕೊಡ್ತಾ ಇದ್ದಾರೆ. ಎಸ್ಪಿಪಿ ಕೇವಲ ಬರೀ ನಿಯಮಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾರೆ, ಆದರೆ ಕಾಯ್ದೆಗಳ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಅವರು ಎಕ್ಸ್ಟ್ರಾರ್ಡಿನರಿ ಫುಡ್ ಬಗ್ಗೆ ಹೇಳಿದ್ದಾರೆ. ಅಂದರೆ ಅಲ್ಲಿ ಹೇಳ್ತಾ ಇದ್ರಲ್ಲ ಎಸ್ಪಿಪಿ ಪ್ರಸನ್ನಕುಮಾರ್, ದಿನಾ ಬಿರಿಯಾನಿನೇ ಬೇಕು, ದಿನಾ ನಾನ್ ವೆಜ್ಜೇ ಬೇಕು ಅಂತಂದರೆ ಹೇಗೆ ಸಾಧ್ಯ, ತರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪಾಯಿಂಟನ್ನು ಇನ್ನು ಮೆನ್ಷನ್ ಮಾಡಿದ್ರಲ್ಲ, ಸೊ ಅದನ್ನೇ ಇಲ್ಲಿ ಕೌಂಟರ್ ಕೊಡ್ತಾ ಇದ್ದಾರೆ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು. ಪ್ರಸನ್ನಕುಮಾರ್ ವಾದಕ್ಕೆ ದರ್ಶನ್ ಪರ ವಕೀಲರ ಪ್ರತಿವಾದ ಶುರುವಾಗಿದೆ. ಎಸ್ಪಿಪಿ ಬರೀ ನಿಯಮಗಳ ಬಗ್ಗೆ ಮಾತ್ರ ಹೇಳ್ತಿದ್ರು, ಆದರೆ ಕಾಯ್ದೆಗಳ ಬಗ್ಗೆ ಅವ್ರು ಹೇಳಲಿಲ್ಲ ಅಂತ. ಎಕ್ಸ್ಟ್ರಾರ್ಡಿನರಿ ಫುಡ್ ಬಗ್ಗೆ ಮಾತ್ರ ಅವ್ರು ಮಾತಾಡ್ತಿದ್ರು. ಆದರೆ ಹ್ಯುಮ್ಯಾನಿಟಿ ಗ್ರೌಂಡ್ ಪ್ರಕಾರ ಆಹಾರ ನೀಡೋದಕ್ಕೆ ನಿರಾಕರಣೆ ಸರಿ ಅಲ್ಲ. ಅವರು ಹೇಳಿದಂತೆ 5,000 ಮಂದಿ ಬಂದು ಕೇಳ್ತಾ ಇಲ್ಲ. ಇಲ್ಲಿ ಸೆಕ್ಷನ್ 30 ಅಡಿಯಲ್ಲಿ ಬಂದಿಖಾನೆ ಕಾಯ್ದೆ ಪ್ರಕಾರ ಮನೆ ಊಟ ಪಡೆಯೋದಕ್ಕೆ ದರ್ಶನ್ಗೆ ಅವಕಾಶ ಇದೆ. ದಯವಿಟ್ಟು ಈ ಮನವಿಯನ್ನ ಪುರಸ್ಕರಿಸಬೇಕು ಅನ್ನೋದು ರಾಘವೇಂದ್ರ ಅವರ ಪ್ರತಿವಾದ ಕೋರ್ಟಲ್ಲಿ ಆಗ್ತಾ ಇದೆ. ಆದರೆ ಇದನ್ನ ಜಡ್ಜ್ ಹೇಗೆ ಕನ್ಸಿಡರ್ ಮಾಡ್ತಾರೆ, ಕನ್ಸೆಷನ್ ಕೊಡ್ತಾರಾ, ಷರತ್ತುಗಳನ್ನು ಒದಿಸ್ತಾರಾ, ದರ್ಶನ್ಗೆ ಫೈನಲಿ ಮನೆ ಊಟ ಸಿಗುತ್ತೋ ಸಿಗಲ್ವೋ, ದರ್ಶನ್ಗೆ ಮನೆ ಊಟದ ಅಥವಾ ಹೊರಗಿನ ಊಟದ ಭಾಗ್ಯ ಸಿಗುತ್ತೋ ಇಲ್ವೋ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಇನ್ನು 5,000 ಮಂದಿಗೆ ಊಟ ಕೇಳ್ತಾ ಇಲ್ಲ ಇಲ್ಲಿ ಯಾರು, ಆದರೆ ಊಟ ಕೇಳ್ತಾ ಇರೋದು ಒಬ್ಬರೇ, ಅದು ದರ್ಶನ್. ಆ ಅವಕಾಶವನ್ನ ಹ್ಯುಮ್ಯಾನಿಟಿ ಗ್ರೌಂಡ್ ಅಡಿಯಲ್ಲಿ ಮಾಡಿಕೊಡಬಹುದಲ್ಲ ಅಂತ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ಪ್ರತಿವಾದ ಮಾಡ್ತಾ ಇದ್ದಾರೆ. ಸೆಕ್ಷನ್ 30 ಬಂದಿಖಾನೆ ಕಾಯ್ದೆಯ ಪ್ರಕಾರ ಇದನ್ನ ಪಡೆಯೋದಕ್ಕೆ ಅವಕಾಶ ಇದೆ. ದಯವಿಟ್ಟು ಈ ಮನವಿಯನ್ನ ಪುರಸ್ಕರಿಸಿ, ಈ ಅರ್ಜಿಯನ್ನ ಪುರಸ್ಕರಿಸಿ ನ್ಯಾಯಾಧೀಶರೇ ಅಂತ ಹೇಳಿ 24ನೇ ACMM ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ವಾದ ಮಂಡಿಸ್ತಾ ಇರೋದು. ನಾನು ಸಿನಿಮಾ ಆಗಿದ್ದು ನನ್ನ ತಪ್ಪಾಗಿದೆ. ದರ್ಶನ್ ಪರ ವಕೀಲ ರಾಘವೇಂದ್ರ ಹೇಳ್ತಿರೋದು, ನಾನು ಸಿನಿಮಾ ಸ್ಟಾರ್ ಅಂತ ಹೇಳಿದ್ದು ಅಲ್ಲಿ ತಪ್ಪಾಗಿದೆ ಅಂತ ರಾಘವೇಂದ್ರ ಅವರು ಹೇಳ್ತಾರೆ. ಹೌದು, ಕಾನೂನಿನ ಮುಂದೆ ಎಲ್ಲರೂ ಸಮಾನರೇ, ಎಲ್ಲರೂ ಕೂಡ ಒಂದೇ, ಕಾನೂನು ಎಲ್ಲ ಕೈದಿಗಳಿಗೂ ಒಂದೇ ಅನ್ನೋದನ್ನ ಇಲ್ಲಿ ಅರ್ಥ ಮಾಡಿಕೊಡ್ತಾ ಇದ್ದಾರೆ ದರ್ಶನ್ ಪರ ವಕೀಲ ರಾಘವೇಂದ್ರ. ಸಿನಿಮಾ ಸ್ಟಾರ್ ಅಂತ ಹೇಳಿದ್ದು ನನ್ನ ತಪ್ಪಾಗಿದೆ. ನಾನು ಊಟ ಕೊಡಬೇಡಿ ಅಂತ ಹೇಳಿಲ್ಲ, ನಿಯಮ ಏನಿದೆ ಅದನ್ನ ಹೇಳಿದ್ದೀನಿ ಅಂತ ಪ್ರಸನ್ನಕುಮಾರ್ ಅವರು ಹೇಳ್ತಾರೆ. ನೀವು ಸಿನಿಮಾ ಆಕ್ಟರ್ ಆಗಿದ್ದು ತಪ್ಪಲ್ಲ, ಸಿನಿಮಾ ಆಕ್ಟರ್ ಅಂತ ಹೇಳಿದ್ದು ತಪ್ಪಲ್ಲ, ಆದರೆ ಮರ್ಡರ್ ಮಾಡಿದ್ದು ತಪ್ಪು ಅಂತ ಹೇಳಿ ಪ್ರಸನ್ನಕುಮಾರ್ ಅವರು ಮತ್ತು ರಾಘವೇಂದ್ರ ಅವರ ಮಧ್ಯೆ ಕ್ವಿಕ್ ವಾದ ಪ್ರತಿವಾದ ಆಗ್ತಾ ಇರುವಂತಹ ಡೀಟೇಲ್ಸ್ ಇದು. ದರ್ಶನ್ ಮತ್ತು ಸರ್ಕಾರದ ವಕೀಲರ ಮಾತಿನ ಚಕಮಕಿಯಲ್ಲ ಆಗ್ತಾ ಇದೆ, ಕ್ವಿಕ್ ರೆಸ್ಪಾನ್ಸ್ ಇಬ್ರದು. ಇನ್ನು ಎರಡೂ ಕಡೆಯ ವಾದವನ್ನ ನ್ಯಾಯಾಲಯ ಆಲಿಸಿದೆ. ತೀರ್ಪು ಬರೆಸೋದಕ್ಕೆ ನ್ಯಾಯಾಧೀಶರು ಈಗ ಆರಂಭ ಮಾಡಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದರ್ಶನ್ಗೆ ಮನೆ ಊಟ ಸಿಗುತ್ತೋ ಸಿಗಲ್ವೋ ಅನ್ನುವಂತಹ ಪ್ರಶ್ನೆಗೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ಕೂಡ ಸಿಗುತ್ತೆ. ಸೊ ಇಲ್ಲಿ ಹೌದು, ನಾನು ದರ್ಶನ್ ಒಬ್ಬ ದೊಡ್ಡ ಸ್ಟಾರ್ ಅಂತ ಹೇಳಿದ್ದು ತಪ್ಪು, ಅದನ್ನ ಹೇಳಬಾರ್ದಾಗಿತ್ತು ಅಂತ ಹೇಳಿ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ಹೇಳ್ತಿದ್ರೆ, ನಾನು ಊಟ ಕೊಡಬೇಡಿ ಅಂತ ಹೇಳಿಲ್ಲ, ನಿಯಮ ಏನಿದೆಯೋ ಅದನ್ನ ಮಾತ್ರ ಹೇಳಿದ್ದೀನಿ ಅಂತ ಪ್ರಸನ್ನಕುಮಾರ್ ಅವರು ಹೇಳ್ತಾರೆ. ನೀವು ಸಿನಿಮಾ ಆಕ್ಟರ್ ಅಂದಿದ್ದು ತಪ್ಪಲ್ಲ, ಆದರೆ ಮರ್ಡರ್ ಮಾಡಿದ್ದು ತಪ್ಪು ಅನ್ನೋದು
ಪ್ರಸನ್ನಕುಮಾರ್ ಅವರ ವಾದ. ದರ್ಶನ್ ಪರ ವಕೀಲ ಹಾಗೂ ಸರ್ಕಾರದ SPP ಮಧ್ಯೆ ಮಾತಿನ ತುಂಬ ಕ್ವಿಕ್ ಆಗಿ ವಾದ ಪ್ರತಿವಾದ ಅಲ್ಲಿ ಆಗ್ತಾ ಇದೆ. ಎರಡೂ ಕಡೆಯ ವಾದವನ್ನ ನ್ಯಾಯಾಲಯ ಆಲಿಸಿದೆ. ಎರಡೂ ಕಡೆಯ ವಾದವನ್ನ ನ್ಯಾಯಾಲಯ ಆಲಿಸಿದೆ. ಸೊ ಅದಾದ ನಂತರ ಈಗ ತೀರ್ಪು ಬರೆಯೋದಕ್ಕೂ ಕೂಡ ನ್ಯಾಯಾಧೀಶರು ಹೇಳ್ತಾರೆ ಅನ್ನುವಂತಹ ಅಪ್ಡೇಟ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸುಮಾರು 15 ದಿನಗಳ ದರ್ಶನ್ ಅವರ ಹೋರಾಟ ಇವತ್ತಿಗೆ ಅಂತ್ಯವಾಗುತ್ತಾ? ದರ್ಶನ್ ಅವರು ಕೊಡ್ತಾ ಇರುವ ಅವರ ಹೆಲ್ತ್ ರೀಸನ್ ಅನ್ನ ನ್ಯಾಯಾಲಯ ಸ್ಟ್ರಿಕ್ಟ್ ಆಗಿ ಇಲ್ಲಿ ಕನ್ಸಿಡರ್ ಮಾಡುತ್ತಾ? ಬೇರೆ ಬೇರೆ ಕೇಸ್ಗಳಲ್ಲಿ ಮನೆ ಊಟ ತರಿಸ್ಕೊಳ್ಳೋದಕ್ಕೆ ಅಥವಾ ಹೊರಗಿನ ಊಟ ತರಿಸ್ಕೊಳ್ಳೋದಕ್ಕೆ ಏನು ಅವಕಾಶ ಮಾಡಿಕೊಡಲಾಗುತ್ತೋ ಅದೇ ಅವಕಾಶವನ್ನ ಇಲ್ಲಿ ಮಾಡಿಕೊಡಲಾಗುತ್ತಾ? ಅಥವಾ SPP ಪ್ರಸನ್ನಕುಮಾರ್ ಅವರು ಹೇಳ್ದಂಗೆ ಇವತ್ತು ದರ್ಶನ್ ಕೇಳ್ತಿದ್ದಾರೆ ಮನೆ ಊಟ ಬೇಕು ಅಥವಾ ಹೊರಗಿನ ಊಟ ಬೇಕು ಅಂತ. ನಾಳೆ 5,000 ಜನ ಕೈದಿಗಳು ಊಟ ಬೇಕು ಅಂತ ಕೇಳಿದ್ರೆ ತರಿಸ್ಕೊಡ್ತೀರಾ ಅನ್ನುವಂಥ ಪ್ರಶ್ನೆಗೆ ನ್ಯಾಯಾಧೀಶರು ಏನು ಉತ್ತರಿಸ್ತಾರೆ, ನ್ಯಾಯಾಲಯ ಏನು ಉತ್ತರ ಕೊಡುತ್ತೆ, ಏನು ಆದೇಶ ನೀಡುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಆದರೆ ಇಲ್ಲಿ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ಹೇಳ್ತಾರೆ, ತುಂಬ ಎಕ್ಸ್ಟ್ರಾರ್ಡಿನರಿ ಫುಡ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ, ಅಂತ ಎಕ್ಸ್ಟ್ರಾರ್ಡಿನರಿ ಫುಡ್ ಬೇಕಾಗಿಲ್ಲ, ತುಂಬ ಬೇಸಿಕ್ ಫುಡ್ಡನ್ನು ದರ್ಶನ್ ಕೇಳ್ತಾ ಇದ್ದಾರೆ ಅನ್ನೋದು ದರ್ಶನ್ ಪರ ವಕೀಲರ ವಾದ ಆಗಿತ್ತು. ಈಗ ಎರಡೂ ಕಡೆ ವಾದ ಪ್ರತಿವಾದವನ್ನು ನ್ಯಾಯಾಧೀಶರು ಆಲಿಸಿದ್ದಾರೆ. ಅವರ ತೀರ್ಪು ಏನಾಗಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ದರ್ಶನ್ ಅವರು ಈಗಾಗಲೇ ಕೊಟ್ಟಿರುವಂತಹ ಅವರ ಹೆಲ್ತ್ ರೀಸನ್ಗಳನ್ನು ಕನ್ಸಿಡರ್ ಮಾಡೋದಾದ್ರೆ ಅವರು ಕೊಟ್ಟಿರೋ ರೀಸನ್ಸ್ಗಳಿಗೆ ಜೈಲಲ್ಲೇ ಅವರಿಗೆ ಫುಡ್ ಪ್ರಿಪೇರ್ ಮಾಡಿ ಕೊಡಬಹುದು. ನಾನ್ ವೆಜ್ ಅಂತಂದರೆ ಅವರಿಗೆ ನಾವು ಮೊಟ್ಟೆ ಕೊಡಬಹುದಾಗಿದೆ. ಆದರೆ ಅವರಿಗೆ ಡೈರಿಯಾ ಸಮಸ್ಯೆ ಇದೆ, ಅವರಿಗೆ ಅಜೀರ್ಣ ಆಗ್ತಾ ಇದೆ, ಅವ್ರ ವೇಟ್ ಕಮ್ಮಿ ಆಗ್ತಾ ಇದೆ ಅಂತಂದರೆ ಪ್ರತಿನಿತ್ಯ ನನಗೆ ಬಿರಿಯಾನಿ ಬೇಕು ಅಥವಾ ನಾನ್ ವೆಜ್ ಬೇಕು ಅಂತಂದರೆ ಅದನ್ನು ಪ್ರೊವೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ SPP ಪ್ರಸನ್ನಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಕೊಟ್ಟಿರೋ ರೀಸನ್ ಡೈಜೆಷನ್ ಪ್ರಾಬ್ಲಮ್, ಡಯೇರಿಯಾ ಪ್ರಾಬ್ಲಮ್. ಆದರೆ ಅವ್ರು ಹೊರಗಿನ ಊಟ ಬೇಕು ಅಥವಾ ಮನೆ ಊಟ ಬೇಕು, ಅವರಿಗೆ ಪ್ರತಿನಿತ್ಯ ನಾನ್ ವೆಜ್ ಬೇಕು ಅಂತಂದರೆ ಅದನ್ನು ಪ್ರೊವೈಡ್ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನು ಅವ್ರು ಮಾಡ್ತಾ ಇದ್ರು. ಅವರಿಗೆ ನಾವು ಮೊಟ್ಟೆಯನ್ನು ವಿತರಣೆ ಮಾಡಬಹುದು, ನಾನ್ ವೆಜ್ ಅನ್ನೋದನ್ನು ಕನ್ಸಿಡರ್ ಮಾಡೋದಾದರೆ. ಅದನ್ನು ಹೊರತುಪಡಿಸಿ ಅವರು ಸ್ಪೆಷಲ್ ಕಾಯ್ದೆ ಅಡಿ ಈ ಫುಡ್ ಬೇಕು ಅಂತ ಕೇಳ್ತಿದ್ದಾರೆ, ಅಂದರೆ ಹೊರಗಿನ ಫುಡ್ ತರಿಸ್ಕೊಳ್ಳೇಬೇಕು ಅಂತ ಅಂತಿದ್ದಾರೆ. ಅದಕ್ಕೆ ಅಬ್ಬಬ್ಬ ಅಂತಂದರೆ ಒಂದು 15 ದಿನದವರೆಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ಬಹುದು. ಅದನ್ನು ಬಿಟ್ಟು ದರ್ಶನ್ ಜೈಲಿನ ಒಳಗಡೆ ಇರೋವರೆಗೂ ಕೂಡ ಅವಕಾಶವನ್ನು ಮಾಡಿಕೊಡೋದಕ್ಕೆ ಸಾಧ್ಯ ಇಲ್ಲ. ದರ್ಶನ್ ಒಬ್ಬ ದೊಡ್ಡ ಸ್ಟಾರ್ ಅನ್ನೋದನ್ನು ಇಲ್ಲಿ ದರ್ಶನ್ ಪರ ವಕೀಲರು ಉಲ್ಲೇಖ ಮಾಡ್ತಾರೆ. ಅವರು ಸ್ಟಾರ್ ಆದ್ರೇನು, ಜೈಲಿನ ಒಳಗಡೆ ಬಂದ ನಂತರ ಅವರು ಕೂಡ ಒಬ್ಬ ಸಾಮಾನ್ಯ ಕೈದಿ. ಎಲ್ಲ ಕೈದಿಗಳಿಗೆ ಕಾನೂನು ಒಂದೇ ಅನ್ನೋದನ್ನು ಇಲ್ಲಿ SPP ಪ್ರಸನ್ನಕುಮಾರ್ ಅವರು ಹೇಳ್ತಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.